ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ಸೊ ಈಗ ಅವರಿಗೆ ಹೊರಟಿದ್ದೀವಿ. 1 ಇಯರ್ ಬರ್ಡೇ ಆಗಿರೋದ್ರಿಂದ ಫಸ್ಟ್ ಇಯರ್ ಬರ್ಡೇ ಅಲ್ವಾ, ಸೊ ಹಾಗಾಗಿ ಮಾಡಲೇಬೇಕು ಅನ್ನೋ ಒಂದು ಇಂಟೆನ್ಷನಲ್ಲಿ ಊರಿಗೆ ಹೊರಡ್ತಾ ಇದ್ದೀವಿ. ಸೊ ತೇಜು ಮಣ್ಣು ಮುಗಿಸ್ಕೊಂಡು ಬರ್ತಾರೆ. ಕ್ಲೋಸ್ ಫ್ರೆಂಡ್ ಅಲ್ವಾ, ಅವರಿಗೆ ಮನಸ್ಸೇ ಇರಲಿಲ್ಲ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೂ. ಸೊ ಏನು ಮಾಡೋದಕ್ಕಾಗೋದಿಲ್ಲ, ಎಲ್ರಿಗೂ ಒಂದು ಟೈಮ್ ಬಂದೇ ಬರುತ್ತೆ. ಸೊ ಇಲ್ಲಿ ನೋಡಿ ಎಲ್ಲರೂ ಜನ ನಿಂತಿದ್ದಾರೆ. ತುಂಬ ಜನ ಬಂದಿದ್ದರು, ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟು ಎಲ್ಲ ಬಂದಿದ್ದರು. ಸೊ ಈಗ ಬೇಗ ಹೊರಡೋಣ ಅಂತ ಹೇಳ್ಬಿಟ್ಟು ಅಲ್ಲೂ ಕೂಡ ಎಲ್ಲ ಸೆಲೆಬ್ರೇಷನ್ಗೆ ರೆಡಿ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ. ಸೊ ಮನುಷ್ಯ ಯಾವಾಗ ಯಾವ ಟೈಮಲ್ಲಿ ಹೋಗ್ತಾನೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಸೊ ಇರೋವರೆಗೂ ಚೆನ್ನಾಗಿರಬೇಕು ಅಂತ ಅನಿಸ್ಬಿಡುತ್ತೆ ಒಂದೊಂದು ಟೈಮು. ಯಾಕೆ ಈ ಜಗಳಗಳು, ಕೋಪ, ಸಿಟ್ಟು, ತಾಪ, ಒಬ್ಬರ ಮೇಲೆ ಸಿಟ್ಟು ಆಗಿರ್ಬೋದು, ಏನಕ್ಕೆ ಇವೆಲ್ಲ, ಯಾವಾಗ ಯಾವ ಟೈಮಲ್ಲಿ ಯಾರು ಯಾವ್ಯಾವ ರೂಪದಲ್ಲಿ ನಮ್ಮನ್ನು ಬಿಟ್ಟು ಹೋಗ್ತಾರೆ ಅಂತಲೇ ಹೇಳೋದಕ್ಕಾಗೋದಿಲ್ಲ. ಸೊ ನಾವಿಲ್ಲಿ ಹೋಗ್ತಾ ಇದ್ವಿ. ಆಲ್ರೆಡಿ ಅಲ್ಲಿ ಮಣ್ಣು ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೊಳ್ತಾಯಿದ್ರು. ಇಲ್ಲೇ ನಾವು ಹೋಗೋ ದಾರಿಲೇ ಸಿಗುತ್ತೆ ಅದು. ಸೊ ನಾನೇನು ಅದನ್ನು ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ. ತುಂಬಾ ಮನಸ್ಸಿಗೆ ಬೇಜಾರಾಯಿತು. ಸೊ ಬಸ್ಸಲ್ಲಿ ಬಂದ್ವಿ. ಬಸ್ಸಲ್ಲಿ ಹೆವಿ ಹೆಡ್ಡೇಕು, ತಲೆನೋವು. ಸೊ ನೈಟ್ ಕೂಡ ಸರಿಯಾಗಿ ನಿದ್ದೆ ಮಾಡಿಲ್ಲ. ಯಾವುದಾದ್ರೂ ಒಂದು ಟೆನ್ಷನ್ ಆಯಿತು, ಏನಾದರೂ ಒಂದು ಬೇಜಾರ ಅಂತ ಅನಿಸಿದರೆ ಅದೇನೋ ಗೊತ್ತಿಲ್ಲ, ತಲೆನೋವು ಬಂದ್ಬಿಡುತ್ತೆ. ಸೊ ಬಸ್ಸಲ್ಲಿ ಯಾವಾಗ ಬಂದು ಮನೆಗೆ ಸೇರ್ತೀನಿ ಅಂತ ಅನಿಸ್ಬಿಟ್ಟಿತ್ತು. ಆ ಬಿಸಿಲು ಕೂಡ. ಸೊ ಈ ಥರ ಇತ್ತು. ಸೊ ಹೇಗೋ ಫೈನಲಿ ಮನೆಗೆ ಬಂದ್ವಿ. ಬಂದಾದಮೇಲೆ ನಮ್ಮ ಅಕ್ಕವ್ರು ಬಂದಿದ್ದರು. ಸೊ ನಾನು ಹೇಳಿದೆ, ಅಕ್ಕ ನನಗೇನು ಗೊತ್ತಿಲ್ಲ ಅಷ್ಟೊಂದು ಏನು ಮಾಡಬೇಕು ಅಂತ, ಸೊ ಬನ್ನಿರಿ ಅಂತ ಕಾಲ್ ಮಾಡಿದ್ದೆ. ಸೊ ಬಂದು ಪ್ರಿಪೇರ್ ಮಾಡ್ತಾಯಿದ್ದಾರೆ, ಚಿಕನ್ ಬಿರಿಯಾನಿ ಮತ್ತು ಸ್ವೀಟ್ ಮಾಡ್ತಾಯಿದ್ದಾರೆ. ಏನೋ ಅಂದ್ಕೊಂಡ್ವಿ, ಸ್ವಲ್ಪ ಇನ್ನೂ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಅಂದ್ಕೊಂಡ್ವಿ. ಸೊ ಎಲ್ಲ ಪ್ಲ್ಯಾನ್ ಎಲ್ಲ ಚೇಂಜ್ ಆಯಿತು. ಓಕೆ, ಮನೆಯಲ್ಲೇ ಮಾಡೋಣ. ಇನ್ನೊಂದು ಏನಪ್ಪ ಅಂದರೆ, ನಾವು ಯಾರಿಗೂ ಜಾಸ್ತಿ ಇನ್ವೈಟ್ ಮಾಡಿಲ್ಲ. ಸೊ ಫ್ಯಾಮಿಲಿ ಮೆಂಬರ್ಸ್ ಅಷ್ಟೇ, ಫ್ರೆಂಡ್ಸ್ ಕೂಡ ಯಾರಿಗೂ ಹೇಳಿಲ್ಲ. ಹಾಗೆ ನಮ್ಮ ಅಕ್ಕಂದ್ರೂ ಕೂಡ ಅವರು ಕೂಡ ಬರೋದಕ್ಕಾಗಲಿಲ್ಲ, ಎಲ್ಲ ಕೆಲಸದ ಬ್ಯುಸಿಯಲ್ಲಿ. ಸೊ ಒಟ್ಟಾಗಿ ನಾವೇ ಏನಿದ್ದೀವೋ ನಾವು ಅಷ್ಟೇ ಸೆಲೆಬ್ರೇಷನ್ ಎಲ್ಲ ಲೇಡೀಸ್ ಗ್ಯಾಂಗ್ ಅಂತಲೇ ಹೇಳ್ಬೋದು. ಸೊ ನಾವೇ ಫೈನಲಿ ಎಲ್ಲ ಮುಗಿಸ್ಕೊಂಡ್ವಿ. ಇನ್ನು ನೆಕ್ಸ್ಟ್ ಇಯರು ಮಾಡೋಣ, ಪರವಾಗಿಲ್ಲ, ಇಟ್ಸ್ ಓಕೆ ಅಂದ್ಕೊಂಡು. ಸೊ ಇದೇ ಪಾಪುದು ಬರ್ಡೇ ಡ್ರೆಸ್ಸು ತುಂಬ ಚೆನ್ನಾಗಿದೆ. ಅವಳು ನಡೆದಾಡ್ತಾಳಲ್ವ, ಸೊ ಓಡಾಡ್ತಾಳಲ್ವ, ಸೊ ಆ ಟೈಮಲ್ಲಿ ನೋಡೋದಕ್ಕೆ ತುಂಬ ಪ್ರಿಟಿಯಾಗಿ ಚೆನ್ನಾಗಿ ಕಾಣ್ತಾಳೆ. ಇಲ್ಲಿ ನನ್ನ ಮಗ ನೋಡಿ ಯಾವಾಗ ಕೇಕ್ ಕಟ್ ಮಾಡ್ತಾಳೋ ಅಂತ ಕಾಯ್ತಾ ಇದ್ದ. ಸೊ ಇನ್ನೊಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ಸೊ ಕೇಕ್ ಒಂದು ನನಗೆ ತುಂಬ ಏನಂತ ಡಿಸಪಾಯಿಂಟ್ ಆಯಿತು. ನಾನು ಹೇಳಿದ್ದು ಕೇಕ್ ಡಿಸೈನ್ ಬೇರೆ. ಸೊ ಅವ್ರು ಫೈನಲಿ ಆ ಥರ ಕೇಕು ಫೈನಲಿ ಆ ಥರ ಇರಲಿಲ್ಲ. ಸೊ ಫೈನಲಿ ಅದನ್ನು ಕ್ಯಾನ್ಸಲ್ ಮಾಡಿ ಮತ್ತೆ ಬೇರೆ ಸಪ್ರೇಟ್ ಮಾಮೂಲಿ ತಗೊಂಬಂದ ತೇಜು. ಸೊ ತೇಜು ಬೈದ, ನೀನು ಎಂಥವ್ರ ಹತ್ರ ಹೋಗಿ ಕೊಟ್ಟಿದ್ದೀಯಲ್ಲ ಅಂತ. ನಾನು ಅವ್ರಿಗೆ ಆನ್ಲೈನಲ್ಲೇ ಏನದು ಹೇಳಿದ್ದೆ, ಕಾಲ್ ಮಾಡಿದ್ದೆ. ಸೊ ಆಮೇಲೆ ಫೋಟೋನು ಕೂಡ ಶೇರ್ ಮಾಡಿದ್ದೆ. ನನಗೆ ಫಸ್ಟ್ ಇಯರ್ ಬರ್ಡೇ ಇದು, ಖಂಡಿತ ನೀವು ಚೆನ್ನಾಗೇ ಮಾಡಿಕೊಡ್ಬೇಕು ಅಂತ ನಾನು ಹೇಳಿದ್ದೆ. ಆಯಿತು ಅಂತ ಅವರು ಒಪ್ಕೊಂಡಿದ್ರು. ಸೊ ತೇಜು ತೊಗೊಂಬರೋದಕ್ಕೆ ಹೋದಾಗ ನೋಡಿದ್ರೆ ಫುಲ್ಲು, ನಾನು ಇಲ್ಲಿ ಫೋಟೋ ಅಟ್ಯಾಚ್ ಮಾಡ್ತೀನಿ, ನಾನು ಕಳಿಸಿರೋದು ಹೇಗಿದೆ, ಅವರು ಹೇಗೆ ಮಾಡಿದ್ದಾರೆ ಅಂತ.
ನಿಜ ಹೆವಿ ಬೇಜಾರಾಯಿತು. ಸೊ ಏನೂ ಮಾಡೋದಕ್ಕಾಗೋದಿಲ್ಲ, ಎಲ್ಲನೂ ಪರ್ಫೆಕ್ಟಾಗಿರಬೇಕು ಅಂತ ಏನು ಇರೋದಿಲ್ಲ. ಸೊ ಓಕೆ, ಇದ್ದಿದ್ರಲ್ಲೇ ಹೇಗೋ ಮಾಡಿದ್ವಿ. ಕೇಕ್ ಒಂದು ಬೇಜಾರಾಯಿತು. ಹಾಗೆ ಇನ್ನೂ ನಮ್ಮ ತಮ್ಮ ಅವ್ರಿಗೆ ಹೇಳಿದ್ದೆ, ಅವರು ಯಾವುದೋ ಕೆಲಸದ ಬ್ಯುಸಿಯಲ್ಲಿ ಅವರು ಕೂಡ ಬಂದಿರಲಿಲ್ಲ. ಏನೋ ಒಂಥರ ಮನಸ್ಸಿಗೆ ಬೇಜಾರು. ಯಾರಿಗೂ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ, ಬಟ್ 1 ಇಯರ್ ಬರ್ಡೇ ಅಲ್ವಾ, ಸೊ ಹಾಗಾಗಿ ಖುಷಿಯಿಂದ ಇರಬೇಕು ಅನ್ನೋ ರೀಸನ್ಗೆ ಇಷ್ಟೆಲ್ಲ ಮಾಡಿದ್ವಿ. ಸೊ ನಮ್ಮ ಅಕ್ಕ ಅವಳು ಅಷ್ಟೇ ಎಲ್ಲ ಕಿಚನ್ನಲ್ಲಿ ಎಲ್ಲ ಹೆಲ್ಪ್ ಮಾಡಿದ್ಲು. ಅವಳೇ ಚಿಕನ್ ಬಿರಿಯಾನಿ ಕೂಡ ಪ್ರಿಪೇರ್ ಮಾಡಿದ್ಲು. ಮಾಡಿಟ್ಟು ಮತ್ತು ಏನೋ ಬ್ಯುಸಿ ವರ್ಕ್ ಇದೆ ಅಂತ, ಏನೋ ಕೆಲಸ ಇದೆ ಅಂತ ಹೇಳ್ಬಿಟ್ಟು ಅವಳು ಮನೆಗೆ ಹೋಗಿ ಬರ್ತೀನಿ ಅಂತ ಹೋದ್ಲು. ಮತ್ತು ಬರಲೇ ಇಲ್ಲ, ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಅದೆ ಅಂತ ಹೇಳಿದ್ಲು. ಅದೊಂದು ಚೂರು ಬೇಜಾರಾಯಿತು. ಸೊ ಹೀಗೆ ಏನೋ ಏನು ಹೇಳೋದು. ಸೊ ಆ ಟೈಮಲ್ಲಿ ನನಗೆ ಅಷ್ಟು ಒಂಥರ ಸಮಾಧಾನ ಆಗಲಿಲ್ಲ. ಇನ್ನೊಂದೇನಪ್ಪ ಅಂತಂದರೆ, ಕೇಕ್ ಕಟ್ ಮಾಡುವಾಗ ಒಂದಷ್ಟು ವೀಡಿಯೋಗಳು ಕ್ಲಿಪ್ಪಿಂಗು ಮಿಸ್ ಆಗಿದ್ದಾವೆ. ಸೊ ನಾನು ವಿಡಿಯೋ ಮಾಡೋದಕ್ಕೆ ಕೊಟ್ಟಿದ್ದೆ, ಇವರು ಬರೀ ಫೋಟೋಸ್ ಮಾತ್ರ ತೆಗ್ದಿದ್ದಾರೆ. ಅದೊಂದು ಬೇಜಾರಾಯಿತು. ಒಂದಷ್ಟು ವೀಡಿಯೋಗಳು ಕ್ಯಾಪ್ಚರ್ ಮಾಡೋದಕ್ಕಾಗಲಿಲ್ಲ. ಸೊ ಇಂಥ ಗಡಿಬಿಡೀಲಿ ಬರ್ಡೇ ಕೂಡ ಆಯಿತು ಫೈನಲಿ. ಸೊ ಓಕೆ, ನೆಕ್ಸ್ಟ್ ಇಯರ್ ನೋಡುವ. ಇದೊಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ, ಓಕೆನಾ. ಹಾಗೆ ಇದು ಕ್ಯಾಂಡಲ್ ಏನಿದೆ ಅದು ಚೆನ್ನಾಗಿರಲಿಲ್ಲ ಅನಿಸುತ್ತೆ. ಅದು ಬೇಗ ಇದೇ ಆಗಲಿಲ್ಲ. ನೋಡಿ, ಈ ಥರ ಏನಾದರೂ ಒಂದು ಕೈ ಕೊಡ್ತಾನೆ ಇರುತ್ತೆ ಅಂತಾರಲ್ಲ, ಸೊ ಹಾಗೆ ತೇಜನೇ ಸ್ವಲ್ಪ ಕೈ ಇದಾಗ್ಬಿಡ್ತು ಅವನಿಗೆ, ಆ ಥರ ಆಯಿತು. ಏನೂ ಮಾಡೋಕ್ಕಾಗೋದಿಲ್ಲ.